ನಮಸ್ಕಾರ ಸ್ನೇಹಿತರೆ, ಭಗವದ್ಗೀತೆಯ 3ನೇ ದಿನದ ಪಯಣಕ್ಕೆ ಸ್ವಾಗತ. ಕಳೆದ ಭಾಗದಲ್ಲಿ ನಾವು ಅರ್ಜುನನ ಕೋರಿಕೆಯಂತೆ ಶ್ರೀಕೃಷ್ಣನು ರಥವನ್ನು 2 ಸೈನ್ಯಗಳ ಮಧ್ಯೆ ತಂದು ನಿಲ್ಲಿಸಿದ್ದನ್ನು ನೋಡಿದೆವು. ಇಂದು ಆ ರಥ ನಿಂತ ನಂತರ ಅರ್ಜುನನ ಕಣ್ಣುಗಳು ಏನನ್ನು ಕಂಡವು? ಸದೃಢವಾಗಿದ್ದ ಅರ್ಜುನನ ಮನಸ್ಸು ಇದ್ದಕ್ಕಿದ್ದಂತೆ ಏಕೆ ಕುಸಿಯಿತು? ಇದನ್ನು ಇಂದಿನ ಈ ಭಾಗದಲ್ಲಿ ಆಳವಾಗಿ ತಿಳಿಯೋಣ. ಸಂಜಯ ಉವಾಚ ಏವಮುಕ್ತೋ ಹೃಷೀಕೇಶೋ ಗುಡಾಕೇಶೇನ ಭಾರತ ಸೇನಯೋರುಭಯೋರ್ಮಧ್ಯೆ ಸ್ಥಾಪಯಿತ್ವಾ ರಥೋತ್ತಮಂ. ಸಂಜಯನು ಹೇಳಿದನು, ಓ ಧೃತರಾಷ್ಟ್ರನೇ, ಅರ್ಜುನನ ಮಾತಿನಂತೆ ಹೃಷೀಕೇಶನಾದ ಶ್ರೀಕೃಷ್ಣನು ಆ ಉತ್ತಮವಾದ ರಥವನ್ನು ಉಭಯ ಸೈನ್ಯಗಳ ಮಧ್ಯದಲ್ಲಿ ತಂದು ನಿಲ್ಲಿಸಿದನು. ಶ್ರೀಕೃಷ್ಣನು ರಥವನ್ನು ತಂದು ನಿಲ್ಲಿಸಿದ್ದು ಎಲ್ಲಿ ಗೊತ್ತೇ? ಭೀಷ್ಮ ಮತ್ತು ದ್ರೋಣಾಚಾರ್ಯರ ಎದುರಿಗೆ. ಅರ್ಜುನನು ತನ್ನ ಎದುರಾಳಿಗಳಲ್ಲಿ ತನ್ನ ತಾತಂದಿರನ್ನು, ಗುರುಗಳನ್ನು, ಸೋದರರನ್ನು ಮತ್ತು ಮಿತ್ರರನ್ನು ಕಂಡನು. ಇಲ್ಲಿಯವರೆಗೆ ಶತ್ರು ಎಂದು ಭಾವಿಸಿದ್ದ ಸೈನ್ಯದಲ್ಲಿ ಈಗ ಅವನಿಗೆ ಕೇವಲ ಸ್ವಂತದವರು ಕಾಣುತ್ತಿದ್ದಾರೆ. ಇದುವೇ ಮಾಯೆಯ ಆರಂಭ. ಅರ್ಜುನ ಉವಾಚ ದೃಷ್ಟ್ವೇಮಂ ಸ್ವಜನಂ ಕೃಷ್ಣ ಯುಯುತ್ಸಂ ಸಮುಪಸ್ಥಿತಂ ಸೀದಂತಿ ಮಮ ಗಾತ್ರಾಣಿ ಮುಖಂ ಚ ಪರಿಶುಷ್ಯತಿ. ಅರ್ಜುನನು ಹೇಳಿದನು, ಕೃಷ್ಣ, ಯುದ್ಧದ ಆಸೆಯಿಂದ ನಿಂತಿರುವ ಈ ನನ್ನ ಸ್ವಜನರನ್ನು ನೋಡಿ ನನ್ನ ಕಾಲುಗಳು ನಡುಗುತ್ತಿವೆ, ಬಾಯಿ ಒಣಗುತ್ತಿದೆ, ಶರೀರವೆಲ್ಲ ಕಂಪಿಸುತ್ತಿದೆ. ಗಮನಿಸಿ, ಒಬ್ಬ ಮಹಾವೀರ ಅರ್ಜುನನ ಸ್ಥಿತಿ ಏನಾಗಿದೆ ಎಂದು. ಅವನ ಕೈಯಿಂದ ಗಾಂಡೀವ ಧನುಸ್ಸು ಜಾರಿ ಬೀಳುತ್ತಿದೆ, ಅವನ ಚರ್ಮ ಉರಿಯುತ್ತಿದೆ. ನಮಗೆ ಜೀವನದಲ್ಲಿ ದೊಡ್ಡ ಸವಾಲು ಎದುರಾದಾಗ ಅಥವಾ ಪ್ರೀತಿಪಾತ್ರರ ಜೊತೆ ಸಂಘರ್ಷ ಉಂಟಾದಾಗ ನಾವು ಅನುಭವಿಸುವ ಪ್ಯಾನಿಕ್ ಅಟ್ಯಾಕ್ ಅಥವಾ ತೀವ್ರ ಆತಂಕಕ್ಕೆ ಇದು ಉತ್ತಮ ಉದಾಹರಣೆ. ಅರ್ಜುನನು ಇಲ್ಲಿ ಹೇಳುತ್ತಾನೆ, ಕೃಷ್ಣ, ನನಗೆ ನಿಲ್ಲಲು ಸಾಧ್ಯವಾಗುತ್ತಿಲ್ಲ, ನನ್ನ ಮನಸ್ಸು ಭ್ರಮಿತವಾಗುತ್ತಿದೆ. ಅರ್ಜುನನು ಕೃಷ್ಣನಿಗೆ ಹೇಳುತ್ತಾನೆ, ಕೃಷ್ಣ, ಈ ಯುದ್ಧದಲ್ಲಿ ಸ್ವಂತದವರನ್ನು ಕೊಂದು ನನಗೆ ಯಾವ ಸುಖ ಸಿಗುತ್ತದೆ? ನನಗೆ ರಾಜ್ಯವೂ ಬೇಡ, ಭೋಗವೂ ಬೇಡ, ಕಡೆಗೆ ಜೀವನವೂ ಬೇಡ. ಇವರೆಲ್ಲರೂ ನನ್ನನ್ನು ಕೊಂದರೂ ಪರವಾಗಿಲ್ಲ, ಆದರೆ ನಾನು ಇವರ ಮೇಲೆ ಶಸ್ತ್ರ ಎತ್ತುವುದಿಲ್ಲ. ಇದು ಅರ್ಜುನನ ದೌರ್ಬಲ್ಯವೋ ಅಥವಾ ಅವನೊಳಗಿನ ಕರುಣೆಯೋ? ಗೀತೆ ಇಲ್ಲಿಂದಲೇ ನಮ್ಮನ್ನು ಚಿಂತನೆಗೆ ಹಚ್ಚುತ್ತದೆ. ನಾವೂ ಕೂಡ ಜೀವನದಲ್ಲಿ ಕರ್ತವ್ಯ ಮತ್ತು ಸಂಬಂಧಗಳ ನಡುವೆ ಸಿಲುಕಿದಾಗ ಅರ್ಜುನನಂತೆಯೇ ಪಲಾಯನ ಮಾಡಲು ಬಯಸುತ್ತೇವೆ. ಕೆಲಸವನ್ನು ಬಿಟ್ಟುಬಿಡುವುದು ಅಥವಾ ಜವಾಬ್ದಾರಿಯಿಂದ ನುಣಿಚಿಕೊಳ್ಳುವುದು ಪರಿಹಾರವಲ್ಲ ಎಂದು ಕೃಷ್ಣ ಮುಂದೆ ಬೋಧಿಸುತ್ತಾನೆ. ಸ್ನೇಹಿತರೆ, ಅರ್ಜುನನು ಈಗ ಸಂಪೂರ್ಣವಾಗಿ ಶರಣಾಗತನಾಗಿದ್ದಾನೆ. ಅವನ ಕಣ್ಣುಗಳಲ್ಲಿ ನೀರಿದೆ, ಕೈಯಲ್ಲಿ ಶಕ್ತಿಯಿಲ್ಲ. ಅಧರ್ಮದ ವಿರುದ್ಧ ಹೋರಾಡಬೇಕಾದವನು ಮಮಕಾರಕ್ಕೆ ಸೋತಿದ್ದಾನೆ. ಮುಂದೇನಾಗುತ್ತದೆ? ಜಗದ್ಗುರು ಶ್ರೀಕೃಷ್ಣನು ಈ ಸ್ಥಿತಿಯನ್ನು ಹೇಗೆ ನಿಭಾಯಿಸುತ್ತಾರೆ? ಇದನ್ನು ನಾಳಿನ 4ನೇ ಭಾಗದಲ್ಲಿ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ.